ಗಾಡಿ ಚೆನ್ನಾಗಿದೆ. 95,000 ಹೇಳ್ತಾರೆ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 90,000ಗೆ ಫೈನಲ್ ಮಾಡಿಕೊಡ್ತೀನಿ. ಖಂಡಿತ ಸರ್. ಸರ್ ಇವಾಗ ನ್ಯಾನೋ ಮೈಲೇಜ್ ಎಲ್ಲ ಏನು ಕ್ಲೈಮ್ ಮಾಡುತ್ತೆ ಸರ್? ಸಿಟಿಲಿ 18, ಲಾಂಗಲ್ಲಿ 22ರಿಂದ 24ವರೆಗೂ ಬರುತ್ತೆ ಸರ್. ಒಂದ್ಸಲ ಸರ್ವಿಸ್ ಕಾಸ್ಟ್ ಬಿಟ್ಟರೆ ಎಷ್ಟಾಗ್ಬೋದು ನ್ಯಾನೋ? ಸರ್ ಇದೆಲ್ಲ ಒಂದು 2,300 ರೂಪಾಯಿ ಸರ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. 90,000ಕ್ಕೆ ಮಾಡ್ಕೊಡ್ತೀನಿ ಫೈನಲ್ ಸರ್. 76,000 ನೋಡಿದೆ. ಸೊ ಇದು ಬಂದು ನಿಮಗೆ 285 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 190ಗೆ 185 ಮಾಡ್ಕೊಡ್ತೀನಿ ಸರ್. 185 ಫೈನಲ್. 185 ಮಾಡ್ಕೊಡ್ತೀನಿ. 18 ಲಾಂಗಲ್ಲಿ 20 ಬರುತ್ತೆ ಸರ್. ಲಾಂಗಲ್ಲಿ 20. ಹೌದು. ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ 3.5 ಮುಗಿಸ್ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಹೊರೆ ಮುಗಿಸ್ಕೊಡ್ತೀನಿ. ಹೌದು ಸರ್, ಖಂಡಿತ ಸರ್. 2018 ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, 39,000 ನೋಡಿದೆ. ಶೋರೂಮ್ ಮೇಂಟೆನೆನ್ಸು, ಮೊನ್ನೆ ರೀಸೆಂಟಾಗಿ ಸರ್ವಿಸ್ ಆಗಿದೆ. ABS ಏರ್ ಬ್ಯಾಗ್ ಎಲ್ಲ ಇದೆ. ಇದು ಬಂದು ನಿಮಗೆ 6,90,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ ನಿಮಗೆ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 670 ಕೊಟ್ಬಿಡ್ತೀನಿ ಸರ್ ಫೈನಲ್. 670 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಶೋರೂಮ್ ಹಿಸ್ಟ್ರಿ ಇದೆ. 11 ಮಾಡಲು, ಬರೀ 85,000 ಓಡಿದೆ. ವಿ ಮಾಡಲಿದ್ದು ನಿಮಗೆ 775 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 775 ನೆಗೋಸಿಯಬಲ್. ಪ್ರಾಪರ್ಟಿ ಇನ್ಸೂರೆನ್ಸ್ ಇದೆ. ಬ್ರಾಂಡ್ ನ್ಯೂ ಟೈರು, ಫ್ರೆಶ್ FC, AC, ಪವರ್ ಸ್ಟೇರಿಂಗು, 4 ಪರೆಂಟೆಡ್ ಪವರ್ ವಿಂಡೋ ಇದೆ. ಸೆಂಟ್ರಲ್ ಲಾಕ್ ಸಿಸ್ಟಮ್, ಸೀಟ್ ಕವರ್ ಎಲ್ಲ ಇದೆ. 165 ನೆಗೋಸಿಯಬಲ್ ಮಾಡ್ಕೊಡ ಸರ್. 165 ನೆಗೋಸಿಯಬಲ್. ಹೌದು. ಸಿಟಿಲಿ 14, 15, ಲಾಂಗಲ್ಲಿ 17, 18 ಬರುತ್ತೆ ಸರ್. ಸೊ ಬೂಟ್ ಸ್ಪೇಸು ಎಸ್ಪೆಷಲಿ ಜಾಸ್ತಿ ಬರುತ್ತೆ. ಸೊ ZXi ABS ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು. ಸರ್ ಒಂದು ಕೋಟಿಂಗ್ ಪ್ರೈಸ್ ಏನು ಮಾಡ್ತಿದ್ದೀರಾ ಸರ್? ಸರ್ ಕೋಟಿಂಗ್ ಬಂದು ಇದು 360 ಹೇಳ್ತಾರೆ, 340 ಮಾಡಿಸ್ಕೊಡ್ತೀನಿ ಸರ್. 340. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ ವಿತ್ ಇನ್ಸೂರೆನ್ಸ್ 2015 ಈಕೋ ನಿಮ್ಗೆಲ್ಲೂ ಸಿಗೋಂಗಿಲ್ಲ ಈ ರೇಟ್ಗೆ. 3,10,000 ಕೊಟ್ಬಿಡ್ತಾರೆ. ಬರೀ 3,10,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. 2016 ಮಾಡಲು, ಸಿಂಗಲ್ ಓನರು, ಇನ್ಸೂರೆನ್ಸ್ 1 ಇಯರ್ ಕಟ್ಕೊಡ್ತಾರೆ. 4 ಹೊಸ ಟೈರ್ ಇದೆ. 54,000 ಹೊಡಿದೆ. ಇದು ಬಂದು ನಿಮಗೆ 4.30 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಬಿಡ್ತೀರಾ? ಸರ್ ಈ ಗಾಡಿಗೆ 165 ಹೇಳ್ತಾರೆ, 155 ಫೈನಲ್ ಮಾಡ್ಕೊಡ್ತೀನಿ. 155 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಇದು 3,15,000 ಹೇಳ್ತಾರೆ, 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಖಂಡಿತ ಸರ್. ಇವಾಗ ಬಂದ್ಬಿಟ್ಟು ಮತ್ತೆ ಟ್ರಿನಿಟಿ ಕಾರ್ಸ್ ಹತ್ರ ಇದ್ವಿ. ಸೊ ಇಲ್ಲಿ ವಿಡಿಯೋ ಮಾಡೋಣ ಅಂತ ಬಂದಿದ್ದು. ಸೊ ನಮ್ಮ ಕಸ್ಟಮರು, ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಕಾರ್ನ ತೊಗೊಂಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳೋಣ. ಸೊ ಯಾವ ಥರ ಮಲ್ಲೇಶ್ ಸರ್ ಕಡೆಯಿಂದ ರೆಸ್ಪಾನ್ಸ್ ಎಲ್ಲ ಇತ್ತು, ಆ್ಯಂಡ್ ಅವರು ಈ ಕಾರ್ ತೊಗೊಂಡಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಸೊ ನಮ್ಮ ವಿಡಿಯೋನ ನೋಡಿಬಿಟ್ಟು ನಾನು ವಿಡಿಯೋ ಮಾಡ್ಬೇಕಾದ್ರೆ ಬಂದುಬಿಟ್ಟು ಡೆಲಿವರಿ ತೊಗೊತಿದ್ದಾರೆ. ಸೊ ತುಂಬ ಖುಷಿ ಆಗ್ತೈತೆ. ಸರ್ ಹೇಳಿ ಸರ್, ನಿಮಗೆ ಶೋರೂಮಿಂದ ಯಾವ ಥರ ರೆಸ್ಪಾನ್ಸ್ ಇತ್ತು? ಪರವಾಗಿಲ್ಲ ಸರ್, ತಗೋಬೋದು. ಇವ್ರು ಸ್ವಲ್ಪ ಚೀಪ್ ರೇಟನ್ನ ಅವರು 80 ಹೇಳಿದ್ರೆ ನಾವು ಕಮ್ಮಿಲಿ ಮಾತಾಡಿದ್ರೆ ತಗೋಬೋದು, ಕಮ್ಮಿ ಮಾಡಿಕೊಡ್ತಾರೆ. ಹೌದು ಸರ್, ಖಂಡಿತ. ಸೊ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಸೊ ಆರಾಮಾಗಿ ಗಾಡಿ ಆರಾಮಾಗಿ ಓಡಿಸ್ಬಿಟ್ಟು ಆರಾಮಾಗಿ ಎಲ್ಲ ಎಂಜಾಯ್ ಮಾಡಿ ಎಲ್ಲ ಕಡೆ ಹೋಗ್ಬಿಟ್ಟು ಆರಾಮಾಗಿ. ಸರ್ ಹೇಳಿ ಸರ್, ಎಷ್ಟಿಗೆ ಮಾಡಿಕೊಟ್ರು ಇವ್ರಿಗೆ ಗಾಡಿ? ಸರ್ ಇದು ಬಂದು 80,000 ಹೇಳಿದ್ದು. ಇವ್ರಿಗೆ ಅಂದರೆ ಒಂದು 73,000 ಮಾಡಿಕೊಟ್ಟೆ ಸರ್. 73,000ಕ್ಕೆ ಕೊಟ್ಬಿಟ್ಟಿದ್ರೆ ಸರ್. ಸಿಂಗಲ್ ಓನರ್ ಅಲ್ಲ? ಹೌದು ಸರ್. ಸೊ ಒಳ್ಳೆ ಗಾಡಿ ಸರ್, ಡಾಕ್ಟರ್ ಓಡಿಸಿರೋ ಗಾಡಿ. ಸೊ ಒಳ್ಳೆ ಚಾನ್ಸ್ ಅಂತಲೇ ತಿಳ್ಕೊತೀನಿ. ಸೊ ಇದೇ ಥರ ನಿಮಗೂ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಇನ್ನೂ ಇದೆ ನೋಡಿ. ಇವತ್ತು ವಿಡಿಯೋ ಮಾಡೋಕ್ಕೆಲ್ಲ ಬಂದಿದ್ವಿ. ಇವಾಗ ಸದ್ಯಕ್ಕೆ ಇವರು ಡೆಲಿವರಿ ಇತ್ತು ಅಂತ ಹೇಳ್ಬಿಟ್ಟು ಸೊ ಒಂದು ವಿಡಿಯೋ ಮಾಡ್ತಾಯಿದ್ವಿ. ಸೊ ಒಳ್ಳೆ ಕಾರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸರ್. ಆರಾಮಾಗಿ ಓಡಿಸ್ಕೊಳ್ಳಿ. ಕಂಗ್ರ್ಯಾಚುಲೇಷನ್ಸ್ ನಮ್ಮ ಚಾನಲ್ ಕಡೆಯಿಂದ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್. ಫ್ರೆಂಡ್ಸ್ ಇವಾಗ ಬಂದುಬಿಟ್ಟು ಮತ್ತೆ ಟ್ರಿನಿಟಿ ಕಾರ್ಸ್ ಹತ್ರ ಇದ್ದೀವಿ. ಸೊ ಸ್ಟಾಕ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಹೊಸ ಸ್ಟಾಕ್ ಎಲ್ಲ ಬಂದಿದೆ. ಸೊ ಅದಕ್ಕೆ ಮಲ್ಲೇಶ್ ಸರ್ ಅವ್ರಿಗೆ ಕಾಲ್ ಮಾಡಿದ್ರು, ಅದಕ್ಕೆ ಬಂದಿದ್ವಿ. ಸೊ ಈ ಶೋರೂಮಿಂದ ನಾವು 10th ಟೈಮ್ ಬಂದುಬಿಟ್ಟು ವಿಡಿಯೋ ಮಾಡ್ತಾಯಿದ್ವಿ. ಸೊ ಸಾಕಷ್ಟು ಜನ ಎಲ್ಲ ನಮ್ಮ ವೀಡಿಯೋಸ್ನ ನೋಡಿಬಿಟ್ಟು ಕಾರ್ ಕೂಡ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈಗಲೇ ನೀವು ನೋಡೋಂಗೆ ಇನ್ನೊಬ್ಬರು ಕಾರ್ ಕೂಡ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಮ್ಮ ವೀಡಿಯೋನ ನೋಡಿಬಿಟ್ಟು ಸೊ ಇವತ್ತು ಕಂಪ್ಲೀಟ್ ಹೊಸ ಸ್ಟಾಕ್ ಎಲ್ಲ ಬಂದುಬಿಟ್ಟಿದೆ. ಸೊ ನಿಮಗೆ ಆಲ್ಮೋಸ್ಟ್ ಬೊಲೆನೋ ಆಗಿರ್ಬೋದು, ಡಿಸೈರ್ ಆಗಿರ್ಬೋದು, ಸ್ವಿಫ್ಟ್ ಆಗಿರ್ಬೋದು, i10 ಆ್ಯಂಡ್ ಒಂದು ಟೊಯೋಟಾ ಇನೋವಾ ಕೂಡ ಇದೆ, ಆ್ಯಂಡ್ i20 ಕೂಡ ಇದೆ, ಆ್ಯಂಡ್ ಬ್ರಿಜಾ, ಪೋಲೋ ಎಲ್ಲ ಇದೆ. ಸರ್ ಹೇಳಿ ಸರ್, ಇವತ್ತು ಎಷ್ಟು ಕಾರ್ ಸ್ಟಾಕ್ ಇದೆ? 35-40 ವೆಹಿಕಲ್ ಇದೆ ಸರ್. 35-40 ವೆಹಿಕಲ್ಸ್ ಇದೆಯಾ? ಆ್ಯಂಡ್ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಸರ್. ಲೋನ್ ಬಗ್ಗೆ ಮತ್ತೆ ಇನ್ನೊಂದು ಸಲ ಹೇಳಿ ಸರ್. ಸರ್ ಲೋನ್ ಬಂದು ನಿಮಗೆ 2011 ಎಬೋ ಆಗುತ್ತೆ. ನಿಮ್ಮ ಪೇಪರ್ಸ್ ಚೆನ್ನಾಗಿದ್ರೆ ವಿತಿನ್ 100 ಕಿಲೋಮೀಟರ್ ಎಲ್ಲೇ ಇದ್ರೂ ಅವ್ರಿಗೂ ಆಗುತ್ತೆ. ಹಳ್ಳಿ ಕಡೆಯವ್ರಿಗೂ ಆಗುತ್ತೆ. ಅವರು ಪೇಪರ್ ಚೆನ್ನಾಗಿರಬೇಕು. ಇಲ್ಲ ಸ್ಯಾಲ್ರಿ, IT ರಿಟರ್ನ್ಸ್, ಇಲ್ಲ ಪಾಣಿ ಇದ್ರೆ ಮಾಡ್ಕೊಡ್ತೀವಿ ಸರ್. ಪಾಣಿ, ಸ್ಯಾಲ್ರಿ, IT ರಿಟರ್ನ್ಸ್ ಹಳ್ಳಿ ಕಡೆ ಇದ್ರೂ ನಿಮ್ಗೆ ಆರಾಮಾಗಿ ಲೋನ್ ಆಗುತ್ತೆ. ಸೊ ಇವಾಗ ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ 10,000 ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ 10,000 ಸಬ್ಸ್ಕ್ರೈಬರ್ಸ್ ಆಗಿದ್ಮೇಲೆ ಈ ಶೋರೂಮಲ್ಲಿ ಮತ್ತೆ ವಿಡಿಯೋ ಮಾಡ್ತಾ ಇದ್ವಿ. ಸೊ ತುಂಬ ಖುಷಿ ಆಗ್ತೈತೆ. ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಯೂಟ್ಯೂಬ್ ಕನ್ನಡ
ಚಾನಲ್ಗೆ. ಸೊ 10,000 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸು. ಸಾಕಷ್ಟು ಜನ ಎಲ್ಲ ನಮಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸೊ ಇದೇ ಥರ ನಿಮ್ಮ ಕಡೆಯಿಂದನೂ ಶೇರ್ ಮಾಡಿ ವಿಡಿಯೋ ಎಲ್ಲ. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ ಸೊ ಕಡಿಮೆ ಬಡ್ಜೆಟ್ ಕಾರ್ಗೆ ಆ್ಯಂಡ್ ಒಳ್ಳೆ ಡೀಲರ್ಗೆ ಸಿಗಬೇಕು ನಿಮಗೆ. ಸೊ ಇಲ್ಲಿ ಈ ಶೋರೂಮ್ ಮಾತ್ರ ತುಂಬ ಸ್ಪೆಷಲು. ಸೊ ಅದಕ್ಕೆ ನಾವು ಇಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಸಲ ಬಂದ್ಬಿಟ್ಟು ವಿಡಿಯೋ ಮಾಡ್ತೀವಿ. ಸೊ ನನ್ನ ಫೋನ್ ನಂಬರು ನಿಮಗೆ ಥ್ರೂಔಟ್ ವಿಡಿಯೋ ಎಲ್ಲ ನಿಮಗೆ ಹಿಂಗೆ ಸ್ಕೋರ್ ಆಗ್ತಿರುತ್ತೆ. ಸೊ ಆ ಕಾಲ್ ಮಾಡಿಬಿಡಿ ಆ ಫೋನ್ ನಂಬರ್ಗೆ ಆ್ಯಂಡ್ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡೋಂಗಿದ್ರೆ ಖಂಡಿತ ಅಂದರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ಜಾಸ್ತಿ ಮಾಹಿತಿ ಸಿಗ್ತಾನೆ ಇರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಸಾಕಷ್ಟು ಜನ ಎಲ್ಲ i20ಗೆಲ್ಲ ಹುಡುಕ್ತಾ ಇರ್ತೀರಾ. ಸೊ ಅದು ಕೂಡ ಡೀಸೆಲ್ ಕಾರು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಆ್ಯಂಡ್ ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಸಾರ್ನ ಕೇಳ್ಬಿಟ್ಟು ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸರ್ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. i20 ಎಲೈಟ್ ಇದು 2018 ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, 39,000 ನೋಡಿದೆ. ಶೋರೂಮ್ ಮೇಂಟೆನೆನ್ಸು, ಮೊನ್ನೆ ರೀಸೆಂಟಾಗಿ ಸರ್ವಿಸ್ ಆಗಿದೆ. ABS ಏರ್ ಬ್ಯಾಗ್ ಎಲ್ಲ ಇದೆ. ಇದು ಬಂದು ನಿಮಗೆ 6,90,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 6,90,000 ನೆಗೋಷಿಯಬಲ್. ಸರ್ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಸೊ ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು. ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಇದೆ ಆ್ಯಂಡ್ ಫ್ಯಾಬ್ರಿಕೇಟೆಡ್ ಸೀಟ್ಸು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಸೊ i20 ಲವರ್ಸ್ ಯಾರಿದ್ದಾರೆ, ಅದು ಕೂಡ ಡೀಸೆಲ್ ಕಾರು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಸೊ ಹೊಸ ಮಾಡಲ್ i20 ಕಾರ್ ಏನಿದೆ ಅದಕ್ಕಿಂತ ಈ ಮಾಡಲೇ ತುಂಬ ಫೇಮಸ್ಸು. ನೀವು ನೋಡ್ತಾ ಇರ್ಬೋದು ಗ್ರೌಂಡ್ ಕ್ಲಿಯರೆನ್ಸು ಜಾಸ್ತಿ ಈ ಮಾಡಲ್ಗೆ. ಹಳೆ ಇವಾಗ ಬಂದಿರೋ ಹೊಸ ಕಾರ್ನ ಹೋಲಿಸ್ಕೊಂಡ್ರೆ. ಸರ್ ಈ ಗಾಡಿ ಡೀಸೆಲ್ ಅಲ್ವಾ ಸರ್? ಮೇಂಟೆನೆನ್ಸ್ ಎಲ್ಲ ಏನು ಚಾರ್ಜ್ ಆಗ್ಬೋದು? ಡೀಸೆಲ್ ಗಾಡಿ ಒಂದು ಮೇಂಟೆನೆನ್ಸ್ ಒಂದು ಸರ್ವಿಸ್ ಬಿಟ್ಟರೆ ಒಂದು 6,000 7,000 ಬರುತ್ತೆ. 6,000 ಹೌದು. ಓಕೆ ಓಕೆ. ಇದು ಮೈಲೇಜ್ ಏನು ಕ್ಲೈಮ್ ಮಾಡುತ್ತೆ ಸರ್? ಇದು ಸಿಟಿಲಿ 17 18 ಬರುತ್ತೆ, ಲಾಂಗಲ್ಲಿ 20ವರೆಗೂ ಬರುತ್ತೆ ಸರ್. ಇದು 20 ಗಂಟೆ ಬರುತ್ತೆ. ಹೌದು. ಸೊ ಇದು ಕ್ಯಾಮೆರಾ ಬಂದ್ಬಿಟ್ಟು ಅಡಿಷನಲ್ ಆಗಿ ಹಾಕ್ಸಿರೋದು. ಹೌದು, ರಿವರ್ಸ್ ಕ್ಯಾಮ್ರಾ ಎಷ್ಟು ಹಾಕ್ಸಿದ್ದಾರೆ, ಡಬಲ್ 10 ಸಿಸ್ಟಮ್ ಇದೆ. ಎಲ್ಲ ಇದೆ. ಹೌದು ಹೌದು. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮಗೆ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 670 ಕೊಟ್ಬಿಡ್ತೀನಿ ಸರ್ ಫೈನಲ್. 670 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸೇಮ್ i20ಗೆ ಕಾಂಪಿಟೇಟಿವ್ ಅಂತಲೇ ಹೇಳ್ಬೋದು. ಸೊ ಬೆಲೆನೂ ಇದೆ ಹೇಳಿ ಸರ್. ಅದು ಕೂಡ ಒಳ್ಳೆ ಫ್ಯಾಂಟಾಸ್ಟಿಕ್ ಆಗಿರೋ ಕಲರ್. ಹೇಳಿ ಸರ್ ಡೀಟೇಲ್ಸ್. ಸರ್ 2017 ಮಾಡಲು, ಓಕೆ. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, ಟಾಪ್ ಎಂಡ್ ಮಾಡಲು, ಮ್ಯಾಗ್ವಿಲು, ABS ಏರ್ ಬ್ಯಾಗ್ ಎಲ್ಲ ಇದೆ. 78,000 ನೋಡಿದೆ. 685 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಪೆಟ್ರೋಲ್ ನೆಗೋಸಿಯಬಲ್. ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ನಿಮಗೆ ಟಚ್ ಸ್ಕ್ರೀನ್ ಎಲ್ಲ ಇದೆ ಆ್ಯಂಡ್ 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಸೊ ಲೆದರ್ ಸೀಟ್ಸು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ ಮಾತ್ರ. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಕ್ರೋಮ್ ಗಾರ್ನಿಶ್ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಈ ಗಾಡಿಗೆ 685 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ತುಂಬ ವೆಲ್ ಮೇಂಟೆಡ್, ತುಂಬ ಚೆನ್ನಾಗಿದೆ. ಓಕೆ ಸರ್. ಇದು ಪೆಟ್ರೋಲ್ ಡೀಸೆಲ್? ಸರ್ ಪ್ಯೂರ್ ಪೆಟ್ರೋಲು. ಪ್ಯೂರ್ ಪೆಟ್ರೋಲ್. ಹೌದು ಸರ್. ಓಕೆ. ಓನರ್ಶಿಪ್ ಏನಾಗಿದೆ ಸರ್ ಈ ಗಾಡಿಗೆ? ಸರ್ ಓನರ್ಶಿಪ್ ಇದು ಸಿಂಗಲ್ ಓನರು. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಟಾಪ್ ಎಂಡ್ ಮಾಡಲು ಸರ್ ಇದು. ಟಾಪ್ ಎಂಡ್ ಗಾಡಿ. ಹೌದು ಹೌದು. ಟಾಪ್ ಎಂಡ್ ಗಾಡಿ. ಸರ್ ಈ ಗಾಡಿಗೆ ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಬರುತ್ತೆ ಸರ್? ಪೆಟ್ರೋಲ್ ಗಾಡಿ ಒಂದು 4,000 to 5,000 ರೂಪಾಯಿ ಆಗುತ್ತೆ ಸರ್ ಅಷ್ಟೇ. 4,000 to 5,000 ರೂಪಾಯಿ ಹೌದು ಮೇಂಟೆನೆನ್ಸ್. ಹೌದು ಹೌದು. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಇದು 670 ಮಾಡಿಸ್ಕೊಡ್ತೀನಿ ಸರ್. ಫೈನಲ್ 670 ಮಾಡ್ಕೊಡ್ತೀರಾ? ಸಿಂಗಲ್ ನೆಗೋಸಿಯಬಲ್ ಮಾಡುವ ಬನ್ನಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಬೆಸ್ಟ್ ಪ್ರೈಸ್ಗೆ ನೀವು ಮಾಡ್ಕೊಡ್ತೀರಾ? ಬನ್ನಿ, ಎದುರುಗಡೆ ಗಾಡಿ ಟ್ರಯಲ್ ನೋಡಿ, ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ನಿಮ್ಮ ಗಾಡಿ ಓಕೆ ಆಯಿತು ಅಂದರೆ ನೆಗೋಸಿಯೇಷನ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನಾನು. ಓಕೆ ಸರ್. ಸರ್ ಇವಾಗ i20ಗೆ ಇನ್ಸೂರೆನ್ಸ್ ಏನಿದೆ ಸರ್? ಇದು ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, ವೆಲ್ ಮೇಂಟೆಡ್ ಗಾಡಿ, ಶೋರೂಮ್ ಟ್ರ್ಯಾಕ್ ಇದೆ, 0 ಕಿಲೋಮೀಟರ್ವರೆಗೂ ಇಲ್ಲಿವರೆಗೂ ಶೋರೂಮ್ ಮೇಂಟೆನೆನ್ಸು. ಓಕೆ. ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ನಮ್ಮ ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಕಾರ್ನ ಹುಡುಕ್ತಾ ಇದ್ದೀರಾ ಅವ್ರಿಗೆ ಬಂದ್ಬಿಟ್ಟು ಒಂದು 7 ಸೀಟರ್ ಗಾಡಿ ಅಂತಲೇ ಹೇಳ್ಬೋದು. ಟೊಯೋಟಾ ಇನೋವಾ ಇದೆ. ಹೇಳಿ ಸರ್ ಡೀಟೇಲ್ಸ್ ಇನೋವಾ ಬಗ್ಗೆ. ಸರ್ 2011 ಮಾಡಲು. ಓಕೆ. ಇದು ಬಂದು ಬರೀ 85,000 ಹೊಡಿದೆ ಸರ್. ಇದು 85,000 ಶೋರೂಮ್ ಮೇಂಟೆನೆನ್ಸ್. ಹೌದು ಸರ್. ಓಕೆ ಸರ್. ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆಯಾ? ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. 11 ಮಾಡಲು, ಓಕೆ. ಬರೀ 85,000 ಹೊಡಿದೆ. ವಿ ಮಾಡಲಿದ್ದು ಓಕೆ. ನಿಮಗೆ 775 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 775 ನೆಗೋಷಿಯಬಲ್. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ 1 year. ಸಿಂಗಲ್ ಓನರ್ ಸರ್? ಇಲ್ಲ, ಇದು ಒಂದೇ ಮನೇಲಿ ಇಬ್ಬರಿಗಾಗಿ 3rd ಓನರ್ ಆಗಿದೆ ಸರ್. ಸೊ ಲಕ್ಸುರಿ ಕಂಫರ್ಟ್ಗೆ ಇನೋವಾ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಂಟೀರಿಯರ್ಸ್ ಎಲ್ಲ ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ಟಚ್ ಸ್ಕ್ರೀನ್ ಕೂಡ ಇದೆ ನಿಮಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಫ್ಯಾಬ್ರಿಕೇಟೆಡ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ಲೆದರ್ ಸೀಟ್ಸ್ ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಒಂದು ಬಿಗ್ ಫ್ಯಾಮಿಲಿಗೆ, ಲಾಂಗ್ ರೈಡ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಂಫರ್ಟು. ಸೊ ರೈರಲ್ಲಿ ಸ್ಪೆಷಲಾಗಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ರೈರು. ಸೊ ಟಚ್ ಸ್ಕ್ರೀನ್ ಕೂಡ ಎಲ್ಲ ನಿಮಗೆ ರೈರಲ್ಲೂ ಕೂಡ ಆರಾಮಾಗಿ ಟಿವಿ ಮೂವಿ ಎಲ್ಲ ವಾಚ್ ಮಾಡ್ಕೊಂಡು ಹೋಗ್ಬೋದು ನೀವು. ಸೊ ತುಂಬ ಕಂಫರ್ಟ್ಗೆ ನೆಕ್ಸ್ಟ್ ಲೆವೆಲು ಇನೋವಾ ಅಂತಲೇ ಹೇಳ್ಬೋದು. ಸೊ
ಟೈರ್ ಕಂಡೀಷನ್ ಒಂದು 95% ಸಕ್ಕದಾಗಿದೆ. ಸೊ 2.5 ವಿ ವರ್ಷನ್ನು ಗಾಡಿ ಮಾತ್ರ ಎಕ್ಸಿಲೆಂಟ್ ಆಗಿದೆ. ಸೊ ನಿಮಗೆ ಪಾರ್ಕಿಂಗ್ ಸೆನ್ಸಾರ್ಸು ಕೂಡ ಬರುತ್ತೆ, ರೇರ್ ಕ್ಯಾಮ್ರಾ ಕೂಡ ಎಲ್ಲ ಅವೈಲೇಬಲ್ ಆಗಿದೆ. ನೋಡ್ತಾ ಇರ್ಬೋದು ಬಾಡಿ ಲೈನಪ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಈ ಗಾಡಿಗೆ ಕೋಟಿಂಗ್ ಪ್ರೈಸ್ ಏನು ಹೇಳಿ ಸರ್? ಅಣ್ಣ ಈ ಟೊಯೋಟಾ ಇನೋವಾಗೆ ಏನು ಪ್ರೈಸ್ ಕೋಟ್ ಮಾಡ್ತಿದ್ದೀರಾ? ಸರ್ ಇದಕ್ಕೆ ನೀವು ನಿಮ್ಮ ಚಾನಲ್ ಮುಖಾಂತರ ಬಂದರೆ ವಿತ್ ಇನ್ಸೂರೆನ್ಸ್ 7.5 ಮಾಡಿಸ್ಕೊಡ್ತೀನಿ ಸರ್ ಫೈನಲ್. ಇನ್ಸೂರೆನ್ಸ್ ಇವಾಗ ಕಾಂಪ್ರೆನ್ಸಿವ್ ಇದೆಯಾ ಇದು? ಹೌದೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಸ್ಯಾಂಟ್ರೋ ಜಿಂಗ್ ಎಕ್ಸೆಲ್ ಇದೆ ಸರ್, ಹೇಳಿ ಸರ್ ಡೀಟೇಲ್ಸು. 2006 ಮಾಡಲು, 4 ಹೊಸ ಟೈರ್ ಇದೆ, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರು, ಫ್ರೆಶ್ FC, AC, ಪವರ್ ಸ್ಟೇರಿಂಗು, 4 ಪರೆಂಟೆಡ್ ಪವರ್ ವಿಂಡೋ ಇದೆ, ಸೆಂಟ್ರಲ್ ಲಾಕ್ ಸಿಸ್ಟಮ್, ಸೀಟ್ ಕವರ್ ಎಲ್ಲ ಇದೆ. 165 ನೆಗೋಸಿಯಬಲ್ ಮಾಡಿಕೊಡ ಸರ್. ಹೌದು. ಸಿಟಿಲಿ 14, 15, ಲಾಂಗಲ್ಲಿ 17, 18 ಬರುತ್ತೆ ಸರ್. ಹೌದು ಸರ್ ನೋಡ್ತಾ ಇರ್ಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಸಾಕಷ್ಟು ಜನ ಎಲ್ಲ ಸ್ಯಾಂಟ್ರೋಗೂ ಹುಡುಕ್ತಾ ಇರ್ತೀರಾ ಸರ್. ಇದಕ್ಕೆ ಇನ್ಸೂರೆನ್ಸ್ ಏನಿದೆ ಇವಾಗ? ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆಯಾ ಸರ್? ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 160 ಮಾಡ್ಕೊಡ್ತೀನಿ ಸರ್ ಫೈನಲ್. 160 ಮಾಡ್ಕೊಡ್ತಿದ್ದೀರಾ? ಹೌದು. ಇವಾಗ ಬಂದ್ಬಿಟ್ಟು ಡಿಸೈರ್ ಇದೆ, ಹೇಳಿ ಸರ್ ಡೀಟೇಲ್ಸು ಡಿಸೈರ್ ಬಗ್ಗೆ. 2010 ZXi ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ABS, ಏರ್ ಬ್ಯಾಗ್ ಎಲ್ಲ ಇದೆ. 365 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 365 ನೆಗೋಷಿಯಬಲ್? ಹೌದು. ಗಾಡಿ ಹೌದು, K ಸೀರೀಸ್ ಇಂಜಿನು, ಗಾಡಿ ಚೆನ್ನಾಗಿದೆ. ಇದರಲ್ಲಿ ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಸ್ಪೀಕರ್ ಅದು ಎಲ್ಲ ಇದೆ ಆರಾಮಾಗಿ. ಸೊ ಬೂಟ್ ಸ್ಪೇಸು ಎಸ್ಪೆಷಲಿ ಜಾಸ್ತಿ ಬರುತ್ತೆ. ಸೊ ZXi ABS ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸರ್ ಒಂದು ಕೋಟಿಂಗ್ ಪ್ರೈಸ್ ಏನು ಮಾಡ್ತಿದ್ದೀರಾ ಸರ್? ಸರ್ ಕೋಟಿಂಗ್ ಬಂದು ಇದು 360 ಹೇಳ್ತಾರೆ, 340 ಮಾಡಿಸ್ಕೊಡ್ತೀನಿ ಸರ್. 340 ಸರ್. ಇನ್ಸೂರೆನ್ಸ್ ಏನಿದೆ? ಥರ್ಡ್ ಪಾರ್ಟಿ ರನ್ನಿಂಗ್ ಇದೆ. ಥರ್ಡ್ ಪಾರ್ಟಿ ರನ್ನಿಂಗ್ ಇದೆಯಾ ಸರ್? ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್. ಹೌದೌದು. ಒಂದ್ಸಲ ಸರ್ವಿಸ್ ಬಿಟ್ಟರೆ ಏನು ಚಾರ್ಜ್ ಆಗೋದು ಸರ್? 3 ರಿಂದ 5 ಸಾವಿರ ಒಳಗಡೆ ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಸಾಕಷ್ಟು ಜನ ಎಲ್ಲ ಈಕೋಗೆ ಹುಡುಕ್ತಾ ಇರ್ತೀರ, ಯಾಕಂದರೆ ಇದು ಕಡಿಮೆ ಮೀನ್ಸ್ ಒಳ್ಳೆ ಕಡಿಮೆ ಮೇಂಟೆನೆನ್ಸ್ ಇರುತ್ತೆ. ಆ್ಯಂಡ್ ಇದು ಕೂಡ 6 ಸೀಟ್ರು ಆರಾಮಾಗಿ ಹಿಂದೆ ಲಗೇಜ್ ಎಲ್ಲ ಒಂದು ಫ್ಯಾಮಿಲಿ, ಸಣ್ಣ ಪುಟ್ಟ ಫ್ಯಾಮಿಲಿಗೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ ಇದರಲ್ಲಿ. ಸರ್ ಹೇಳಿ ಸರ್ ಡೀಟೇಲ್ಸ್ ಈಕೋ ಬಗ್ಗೆ. ಸರ್ 2015 ಮಾಡಲು, ಓಕೆ, AC ಮಾಡಲು, ಓಕೆ, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಕಟ್ಕೊಡ್ತಾರೆ, ಕಾಂಪ್ರಿಹೆನ್ಸಿವ್ 1 ಇಯರು, 330 ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. 330 ಹೆಚ್ಚು ಕಡಿಮೆ ಆಗುತ್ತೆ? ಹೌದು ಸರ್. ಇದರಲ್ಲಿ ಬರೀ ಪವರ್ ಸ್ಟೇರಿಂಗ್ AC ಬರುತ್ತೆ? ಇಲ್ಲ, ಪವರ್ ಸ್ಟೇರಿಂಗ್ ಬರೀ AC ಬರುತ್ತೆ, 5 ಸೀಟ್ರು, ಓಕೆ, 80 ಚೇಂಜ್ ಹೊಡಿದೆ, ಜಿನಿಯನ್ ಹೊಡೈತೆ, 5 ಸೀಟ್ರ್ ಗಾಡಿ. 5 ಸೀಟ್ರ್ ಗಾಡಿ. ಓಕೆ, ಗಾಡಿ ಚೆನ್ನಾಗಿದೆ. ನಿಮಗೆ ವಿತ್ ಇನ್ಸೂರೆನ್ಸು ಓಕೆ, ಓಕೆ, 3,10,000 ಕೊಟ್ಬಿಡ್ತಾರೆ ಸರ್. ನೋಡಿ, ಮಾಡಿಕೊಟ್ಟು 3,10,000 ಕೊಟ್ಬಿಡ್ತಾರೆ. ಸರ್ ಇವಾಗ ಈಕೋ ಎಲ್ಲ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್? ಸಿಟಿಲಿ 14, 15, ಲಾಂಗಲ್ಲಿ 16, 17 ಬರುತ್ತೆ. ಸರ್ವಿಸ್ ಬಿಟ್ಟರೆ ಏನು ಚಾರ್ಜ್ ಆಗುತ್ತೆ? 3 ರಿಂದ 5 ಸಾವಿರ ಒಳಗಡೆ ಬರುತ್ತೆ. ಪೆಟ್ರೋಲ್ ಗಾಡಿಗಳೆಲ್ಲ ಅಷ್ಟೇ ಸರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ ವಿತ್ ಇನ್ಸೂರೆನ್ಸ್ 2015 ಈಕೋ ನಿಮ್ಗೆ ಎಲ್ಲೂ ಸಿಗೋಂಗಿಲ್ಲ ಈ ರೇಟ್ಗೆ. 3,10,000 ಕೊಟ್ಬಿಡ್ತಾರೆ. ಬರೀ 3,10,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. 15 ಮಾಡಲು. ಥ್ಯಾಂಕ್ ಯು. 15 ಮಾಡಲು. ಸೊ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಒಂದು KUV 100 ಕಾಣಿಸ್ಕೊತೈತೆ. ಇದು ಕೂಡ ಒಂದು ಮಿನಿ XUV500 ಥರನೇ ಇರುತ್ತೆ. ಆಲ್ಮೋಸ್ಟ್ ಶೇಪ್ ಆಗಿರಲಿ, ಗ್ರೌಂಡ್ ಕ್ಲಿಯರೆನ್ಸ್ ಆಗಿರಲಿ, ಇಂಟೀರಿಯರ್ಸ್ ಆಗಿರಲಿ. ಸರ್ ಹೇಳಿ ಸರ್ ಡೀಟೇಲ್ಸು. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. 2016 ಮಾಡಲು, ಸಿಂಗಲ್ ಓನರು, ಇನ್ಸೂರೆನ್ಸ್ 1 ಇಯರ್ ಕಟ್ಕೊಡ್ತಾರೆ, 4 ಹೊಸ ಟೈರ್ ಇದೆ, 54,000 ಹೊಡಿದೆ. ಇದು ಬಂದು ನಿಮಗೆ 4,30 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4,30 ಹೇಳ್ತಿದ್ದಾರೆ, ನೆಗೋಸಿಯಬಲ್ ಮಾಡ್ಕೊಡ್ತಿದ್ದೀರಾ? ಹೌದು. KUV 100 K4 ಡೀಸೆಲ್ ವೆಹಿಕಲ್ಲು. ಸೊ ಇದು ಬಂದ್ಬಿಟ್ಟು 5+1 ಸೀಟಿಂಗ್ ಬರುತ್ತೆ. ಹೌದು, 6 ಸೀಟ್ರ್ ಬರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಕಾರ್ ಇಂಟೀರಿಯರ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಗೇರ್ ಸಿಸ್ಟಮ್ ಈ ಥರ ಇರುತ್ತೆ ನಿಮಗೆ. ಫ್ರಂಟು ಕೂಡ ಚಾರ್ಜಿಂಗ್ ಪೋರ್ಟ್ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಸೀಟಿಂಗ್ ಫ್ರಂಟ್ ಈ ಥರ ಇರುತ್ತೆ. ಸೊ ಇಲ್ಲಿ ಆರಾಮಾಗಿ ಈ ಥರ ಮರ್ಚ್ಕೊಂಬಿಟ್ರೆ ಸೀಟು, ಇದು ಆಮ್ರೆಸ್ಟ್ ಆಗುತ್ತೆ. ಇದನ್ನು ಹಿಂಗೆ ಮಾಡಿ ಫ್ಲಿಪ್ ಮಾಡಿಬಿಟ್ರೆ ನಿಮ್ಗೆ ಆರಾಮಾಗಿ ಇಲ್ಲೂ ಕೂಡ ಒಬ್ರು ಕುತ್ಕೊಬೋದು. ಸೊ ಮುಂದ್ಗಡೆನೇ 3 ಜನ ಆರಾಮಾಗಿ ಕುತ್ಕೋಬೋದು. ಸರ್ ಡೀಸೆಲ್ ಗಾಡಿ ಅಲ್ವಾ ಸರ್? ಸರ್ ಇದು ಮೈಲೇಜ್ ಎಲ್ಲ ಏನು ಕ್ಲೈಮ್ ಮಾಡುತ್ತೆ ಇದು? 16, 17, ಲಾಂಗಲ್ಲಿ 18 ಬರುತ್ತೆ ಸರ್. ಒಂದ್ಸಲ ಸರ್ವಿಸ್ ಕಾಸ್ಟ್ ಬಿಟ್ಟರೆ ಎಷ್ಟು ಬರ್ಬೋದು ಸರ್ ಇದು? 6 ರಿಂದ 7 ಸಾವಿರ. ಸೊ ನೋಡ್ತಾ ಇರ್ಬೋದು KUV 100. ಸೊ K4 AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್, 4 ಹೊಸ ಟೈರ್ ಇದೆ. ಓಕೆ ಸರ್. ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್.
ಸರ್ ನಿಮ್ಗೆ ವಿತ್ ಇನ್ಸೂರೆನ್ಸ್ 4,15ಕ್ಕೆ ಮಾಡಿಸ್ಕೊಡ್ತೀನಿ ಸರ್. 4,10 4,15ಕ್ಕೆ 4,15ಕ್ಕೆ 4,10ಗೆ ವಿತ್ ಇನ್ಸೂರೆನ್ಸ್ ಮಾಡ್ಕೊ ಡೀಸೆಲ್ ಗಾಡಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಟೈರ್ ಒಂದು 90% ಟೈರ್ ಇದೆ, ತುಂಬ ಚೆನ್ನಾಗಿದೆ. ಸೊ ಈ ಥರ ಇದೆ ಗಾಡಿ, ಮಾತ್ರ ಎಕ್ಸಲೆಂಟ್ ಆಗಿದೆ ಸರ್. ಕಾಲ್ ಮಾಡ್ಕೊ ಬನ್ನಿ, ಫೋನ್ ನಂಬರು ಅಡ್ರೆಸ್ ಎಲ್ಲ ಲೊಕೇಶನ್ ಎಲ್ಲ ಪಿನ್ ಮಾಡ್ತೀನಿ ಸರ್, ನೀವು ಅಲ್ಲಿಂದ ನೋಡ್ಕೊಂಡು ಬಂದ್ಬಿಡ್ಬೋದು. ಓಕೆ ಸರ್. ಬಂದ್ಬಿಟ್ಟು ಒಂದು ವ್ಯಾಗನರ್ ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ 2006 ಮಾಡಲು, ಓಕೆ ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ 165 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 165 ಹೇಳ್ತಿದ್ರೆ ನೆಗೋಸಿಯಬಲ್ ಮಾಡ್ಕೊಟ್ಬಿಡ್ತೀರಾ? ಹೌದು. ಪೆಟ್ರೋಲ್ ಇದು ಪ್ಯೂರ್ ಪೆಟ್ರೋಲು, LPG ಪೆಟ್ರೋಲ್ ಎರಡೂ ಇದೆ. ಪೆಟ್ರೋಲ್ ಪ್ಲಸ್ LPG. ಹೌದು ಸರ್. 2006 ಮಾಡಲು. ಹೌದು ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಈ ಗಾಡಿಗೆ 165 ಹೇಳ್ತಾರೆ, ಓಕೆ 155 ಫೈನಲ್ ಮಾಡ್ಕೊಡ್ತೀನಿ. 155 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಸರ್ ಇನ್ಸೂರೆನ್ಸ್ ಏನಿದೆ ಸರ್? ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ ಸರ್. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಹೌದು. ಸರ್ ಇದು ಮೈಲೇಜ್ ಏನು ಕ್ಲೈಮ್ ಮಾಡುತ್ತೆ ಸರ್? LPG ಸಿಟಿಲಿ 17-18, ಲಾಂಗಲ್ಲಿ 20ವರೆಗೂ ಬರುತ್ತೆ ಸರ್. ಇದು ಲಾಂಗಲ್ಲಿ 20 ಗಂಟೆ ಬರುತ್ತಾ? ಹೌದು. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 155 ಮಾಡ್ಕೊಡ್ತೀನಿ ಸರ್ ಫೈನಲ್. 155. ಸರ್ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ವ್ಯಾಗನರ್ ಇದೆ, ಅದು ಕೂಡ VX ಹೇಳಿ ಸರ್ ಡೀಟೇಲ್ಸ್. ಸರ್ 2012 ಮಾಡಲು, ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 4 ಹೊಸ ಟೈರ್ ಇದೆ. ಓಕೆ 82,000 ನೋಡಿದೆ. 82,000. 3,05,000 ಹೇಳ್ತಾ ಇದ್ದಾರೆ. ನಿಮಗೆ ಗಾಡಿ ಸೀಟ್ ಕವರು, ಸೆಂಟ್ರಲ್ ಲಾಕು, ಸಿಸ್ಟಮು ಎಲ್ಲ ಚೆನ್ನಾಗಿದೆ. ಓಕೆ ಫೈನಲ್ 2,90,000 ಕೊಡ್ತಾರೆ. 290ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹಾಂ ಸರ್ ಸರ್ವಿಸ್ ಕಾಸ್ಟ್ ಏನಾಗ್ಬೋದು ಈ ಗಾಡಿಗೆ? ಇದೆಲ್ಲ ಒಂದು 4,000-5,000 ಒಳಗಡೆ ಸರ್. ಓಕೆ ಸರ್. ಒಂದ್ಸಲ ಮೈಲೇಜ್ ಎಷ್ಟು ಬರುತ್ತೆ ಸರ್ ಈ ಗಾಡಿ? ಸಿಟಿಲಿ 16-17, ಲಾಂಗಲ್ಲಿ 18ವರೆಗೂ ಬರುತ್ತೆ ಸರ್ ಇದು. ಓಕೆ ಸರ್, ಥ್ಯಾಂಕ್ ಯು. ಹಲೋ. ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸ್ವಿಫ್ಟ್ ಇದೆ, ಅದು ಕೂಡ ಪೆಟ್ರೋಲ್ ಅನಿಸುತ್ತೆ. ZXi ABS ಎಲ್ಲ ಇದೆ ಸರ್. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು 2015 ZXi ಸಿಂಗಲ್ ಓನರ್ ಗಾಡಿ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇದು ಬಂದು 565 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 560 ನೆಗೋಷಿಯಬಲ್ ಆಗುತ್ತೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿ ಇನ್ಸೂರೆನ್ಸ್ ಮಾತಾಡೋದು ಸರ್, ಕಟ್ಕೊಡೋದು. ಕಸ್ಟಮರ್ ರಿಕ್ವೈರ್ಮೆಂಟ್ಗೆ ಇನ್ಸೂರೆನ್ಸ್ ಕೂಡ ಕಟ್ಕೊಟ್ಬಿಡ್ತಾರೆ. ಇದರಲ್ಲಿ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಇದೆ. ಆಲ್ಮೋಸ್ಟ್ ಟಾಪ್ ಎಂಡ್ ಗಾಡಿ ಅನಿಸುತ್ತೆ. ಟುಡೇ ನಾಡಿ ಸಿಸ್ಟಮು, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಬಾಡಿ ಲೈನಪ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ಕ್ರೋಮ್ ಗಾರ್ನಿಶ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಓನರ್ಶಿಪ್ ಏನಾಗಿದೆ ಈ ಗಾಡಿಗೆ? ಸಿಂಗಲ್ ಓನರ್. ಎಷ್ಟು ಹೊಡಿದೆ? 85,000 ನೋಡಿದೆ ಸರ್. 85,000. ಒಂದ್ಸಲ ಸರ್ವಿಸ್ ಕಾಸ್ಟ್ ಎಷ್ಟು ಆಗ್ಬೋದು ಸರ್? ಪೆಟ್ರೋಲ್ ಗಾಡಿಯಲ್ಲಿ, ಮಾರುತಿ ಗಾಡಿಗಳೆಲ್ಲ ಒಂದು 4,000-5,000 ಆಯಿಲ್ ಸರ್ವಿಸ್, ಜನರಲ್ ಸರ್ವಿಸ್ ಅನ್ನ 4,000. ಮೈಲೇಜ್ ಏನು ಕ್ಲೈಮ್ ಮಾಡುತ್ತೆ ಇದು? ಸಿಟಿಲಿ 13-14, ಲಾಂಗಲ್ಲಿ 16-17 ಬರುತ್ತೆ ಸರ್ ಪೆಟ್ರೋಲು. ಲಾಂಗಲ್ಲಿ 16-17 ಸರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ. ನೆಗೋಸಿಯಬಲ್ ಮಾಡ್ಕೊಡೋ ಬನ್ನಿ ಸರ್. ನೀವು ಬನ್ನಿ, ಗಾಡಿ ಟ್ರಯಲ್ ನೋಡಿ, ನಿಮ್ಗೆ ಓಕೆ ಆಯಿತು ಅಂದರೆ ನೆಗೋಸಿಯಬಲ್ ಮಾಡ್ಕೊಡೋ ಜವಾಬ್ದಾರಿ ನಮ್ಮದು. ಏನು ಕೊಟ್ಟು ಮಾಡ್ತಿದ್ದಾರೆ ಈ ಗಾಡಿಗೆ? ಈಗ 5,65,000 ಹೇಳ್ತಾ ಇದ್ದಾರೆ, ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಇನ್ನೊಂದು ಆಲ್ಟೋ K10 VXi ಮೋಸ್ಟ್ ಮನಿ ವ್ಯಾಲ್ಯೂ ಆಫ್ ದ ವೇರಿಯಂಟ್ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ, ಯಾಕಂದರೆ ಇದು ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ ಆ್ಯಂಡ್ ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ. ಮಾರುತಿ ಸುಜುಕಿ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ ಸರ್. ಹೇಳಿ ಸರ್ ಈ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು 2016 ಮಾಡಲು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಕಟ್ಕೊಡ್ತಾರೆ, 1 ಇಯರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, ಶೋರೂಮಲ್ಲಿ ಸರ್ವಿಸ್ ಆಗಿದೆ, 72,000 ಹೊಡಿದೆ. ಇದು ಬಂದು 3,10,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3,10,000 ನೆಗೋಷಿಯಬಲ್. ಸೆಂಟ್ರಲ್ ಲಾಕು, ಸಿಸ್ಟಮು, ಸೀಟ್ ಕವರ್ ಎಲ್ಲ ಇದೆ. 3,10,000 ನೆಗೋಷಿಯಬಲ್. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಗಾಡಿ ಚೆನ್ನಾಗಿದೆ, ಕ್ರಾಚಸ್ಸು, ಡೆಂಟ್ ಎಲ್ಲ ವೆಲ್ ಮೇಂಟೆಡು. ಸರ್ ಇನ್ಸೂರೆನ್ಸ್ ಏನಿದೆ ಈ ಗಾಡಿಗೆ? ಕಾಂಪ್ರಹೆನ್ಸಿವ್ ಇದೆ ಸರ್. ಕಾಂಪ್ರಹೆನ್ಸಿವ್ ಇದೆ. 1 ಇಯರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ ಓಕೆ. ಒಂದು ಫೈನಲ್ ಪ್ರೈಸ್ ಕೊಟ್ಟು ನೋಡ್ಬಿಡಿ ಸರ್. 1 ಇಯರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ 290 ಮಾಡಿಸ್ಕೊಡ್ತೀನಿ ಸರ್. 290 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಇಯಾನ್ ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ 2014 ಮಾಡಲು, ಓಕೆ ಇಯಾನ್ 1.1 ಲೀಟ್ರು ಕಪ್ಪ ಮ್ಯಾಗ್ನಮ್ ಮಾಡಲು. ಇದು ಓಕೆ 76,000 ನೋಡಿದೆ. ಸೊ ಇದು ಬಂದು ನಿಮಗೆ 285 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 285 ನೆಗೋಷಿಯಬಲ್. ಹೌದು ಸರ್. ಸರ್ ಓನರ್ಶಿಪ್? ಸರ್ ಸೆಕೆಂಡ್ ಓನರು. ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಏನಿದೆ ಸರ್ ಈ ಗಾಡಿಗೆ? ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ 4 ಟೈರ್ ಹೊಸದಿದೆ. ಓಕೆ ಸೀಟ್ ಕವರು, ಸೆಂಟ್ರಲ್ ಲಾಕು, ಸಿಸ್ಟಮು ಎಲ್ಲ ಇದೆ. ಒಂದು 285 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 285 ನೆಗೋಷಿಯಬಲ್ ಆಗುತ್ತಾ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಎಸ್ಪ್ರೆಸೋ ಇದೆ, ಹೇಳಿ ಸರ್ ಡೀಟೇಲ್ಸ್ ಎಸ್ಪ್ರೆಸೋ ಬಗ್ಗೆ. ಸರ್ 2020 ಮಾಡಲು, ಸಿಂಗಲ್ ಓನರು, 12,000 ಹೊಡಿದೆ. 465 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 465 ನೆಗೋಷಿಯಬಲ್. ಹೌದು ಸರ್. ಹೌದು ಸರ್. ಸರ್ ಎಷ್ಟು ಹೊಡಿದೆ ಗಾಡಿ ಇದು? ಇದು ಬರೀ 12,000 ಹೊಡಿದೆ ಸರ್. ಬರೀ 12,000 ಹೊಡಿದೆ. VXi ಪ್ಲಸ್ಸು, ABS ಏರ್ ಬ್ಯಾಗ್ ಎಲ್ಲ ಇದೆ, ಓಕೆ ನೆಗೋಸಿಯಬಲ್ ಆಗುತ್ತೆ ಸರ್. ಇದು ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಒಂದ್ಸಲ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಈ ಗಾಡಿ? ಈ ಗಾಡಿ ಎಲ್ಲ ಒಂದು ಆಲ್ಮೋಸ್ಟ್ K10 ತರ. ಹೌದು ಸರ್. ಓಕೆ, ನೀವು ನೋಡ್ತಾ ಇರ್ಬೋದು K10ಗೆ ಇದಕ್ಕೆ ಡಿಫ್ರೆನ್ಸ್. ಸೊ ಇದು ಬಂದ್ಬಿಟ್ಟು ನಿಮಗೆ ಎಸ್ಪೆಷಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ
ನೋಡ್ತಾ ಇರ್ಬೋದು, ಅದಕ್ಕಿಂತ ಇದು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ. ಆ್ಯಂಡ್ ಇದು ಒಂದು ಸ್ಮಾಲ್ ಮೈಕ್ರೋ SUV ಥರನೇ ಇರುತ್ತೆ ಗಾಡಿ. ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, 2 ಏರ್ ಬ್ಯಾಗ್ ಕೂಡ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಕಾಲ್ ಮಾಡ್ಕೊಬನ್ನಿ. ನಮ್ಮ ಚಾನಲ್ ಕಡೆಯಿಂದ ಯಾರೆಲ್ಲ ಕಾಲ್ ಬರ್ತಾರೆ ಅವ್ರಿಗೆ ಒಂದು ಸ್ಪೆಷಲ್ ಆಫರು ಕೂಡ ಎಲ್ಲ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ಖಂಡಿತ ಅಂದರು. ಸೊ ಇವಾಗ ಬಂದುಬಿಟ್ಟು ಒಂದು ಡೀಸೆಲ್ ಗಾಡಿ ಇದೆ, ಅದು ಕೂಡ ಸ್ವಿಫ್ಟ್. ಹೇಳಿ ಸರ್ ಡೀಟೇಲ್ಸು. ಸರ್ 2013-14 ಮಾಡಲಿದ್ದು ಸ್ವಿಫ್ಟ್ VDI, 4 ಹೊಸ ಟೈರು, ಸೆಂಟ್ರಲ್ ಲಾಕು ಸಿಸ್ಟಮು, ಸೀಟ್ ಕವರ್ ಎಲ್ಲ ಇದೆ. ಇದು 490 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 490 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಸರ್ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇದೆ. ಹಾಂ ಸರ್ ಡೀಸೆಲ್ ಗಾಡಿ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್? ಸಿಟಿಲಿ 17-18, ಲಾಂಗಲ್ಲಿ 20ವರೆಗೂ ಬರುತ್ತೆ ಸರ್. ಲಾಂಗಲ್ಲಿ 20 ಗಂಟೆ ಬರುತ್ತೆ ಸರ್. ಇದು VDI ಇದು ಪಕ್ಕಾ VDI ಸರ್. ಓಕೆ ಸರ್. ಇದಕ್ಕೆ ಇನ್ಸೂರೆನ್ಸ್ ಏನಿದೆ ಈ ಗಾಡಿಗೆ? ಕಾಂಪ್ರಿಹೆನ್ಸಿವ್ ಇದೆ, ಮೊನ್ನೆ 1 ತಿಂಗಳಾಗಿದೆ ಇನ್ಸೂರೆನ್ಸ್ ಕಟ್ಟಿ. 490 ಹೇಳ್ತಾರೆ, ಬನ್ನಿ ಗಾಡಿ ನೋಡಿ. ನಿಮ್ಮ ಗಾಡಿ ಓಕೆ ಆಯಿತು, ನೆಗೋಸಿಯಬಲ್ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಓಮ್ನಿ ಇದೆ, ಅದು ಕೂಡ ಹೊಸದು ಅನಿಸುತ್ತೆ. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಎಲ್ಲ ಒಂದು ಹೊಸ ಟೈರೇ. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ 2012-13 ರಿಜಿಸ್ಟರ್ಡು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. 46,000 ಹೊಡಿದೆ. ಇದು ಬಂದು ನಿಮಗೆ 2 ಕಾಲ್ ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 2 ಕಾಲು ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಫ್ರಂಟ್ ಹಿಡಿದು ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಕಂಡೀಷನ್ ಎಲ್ಲ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಆಲ್ಮೋಸ್ಟ್ ನಿಮಗೆ ಶೋರೂಮ್ ಕಾರ್ ಥರನೇ ಇದೆ. ಸೊ ಇವಾಗ ಓಮ್ನಿಗಳೆಲ್ಲ ಸ್ಟಾಪ್ ಆಗಿರೋದ್ರಿಂದ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ, ಯಾಕಂದರೆ ಇದು ಕಮರ್ಷಿಯಲ್ ಪರ್ಪಸ್ಗೆ ಆ್ಯಂಡ್ ಆರಾಮಾಗಿ 8 ಸೀಟಿಂಗಿಗೆ ತುಂಬ ಚೆನ್ನಾಗಿರುತ್ತೆ. ಸರ್ ಒಂದು ಫೈನಲ್ ಪ್ರೈಸ್ ಕೊಟ್ಟು ಮಾಡಿ 210ಗೆ ಮಾಡಿಸ್ಕೊಡ್ತೀನಿ ಸರ್ ನಿಮಗೆ. ನಮ್ಮ ಚಾನಲ್ ಕಡೆಯಿಂದ 210. ಹೌದು ಸರ್, ಗಾಡಿ ಚೆನ್ನಾಗಿದೆ. ಎಷ್ಟು ಹೊಡಿದೆ ಸರ್ ಈ ಗಾಡಿ? 46,000 ಚೇಂಜ್ ಹೊಡಿದೆ. 46,000. ಇನ್ಸೂರೆನ್ಸ್ ಇದೆ, ಕಾಂಪ್ರಿಹೆನ್ಸಿವ್ ಇದೆ? ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಓಕೆ ಓಕೆ. ಬನ್ನಿ ನೋಡಿ, ಕಾಂಪ್ರಿಹೆನ್ಸಿವ್ ಬೇಕಾ ಕಟ್ಕೊಡ್ತಾರೆ, ಥರ್ಡ್ ಪಾರ್ಟಿ ಬೇಕಾ ಅಂದ್ರೆ ಕಟ್ಕೊಡ್ತಾರೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಸೇಮ್ ಕಲರ್ ಇನ್ನೂ ಒಂದು ಓಮ್ನಿ ಇದೆ ಅನ್ಸುತ್ತೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2016 ಮಾಡಲು, 8 ಸೀಟ್ರು, ಓಕೆ, ಸಿಂಗಲ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು. ಓಕೆ. 280 ಹೇಳ್ತಾರೆ, ಒಂದು 270 265ಗೆ ಕೊಡ್ತಾರೆ ಸರ್. 270 265 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಆ ಸರ್. ಕಡೆ ಈ ಕಡೆ. ಹೌದು ಸರ್. ಓಕೆ ಸರ್. ಇದು ಬಂದ್ಬಿಟ್ಟು ಓನರ್ಶಿಪ್ ಏನಾಗಿದೆ ಸರ್? ಓನರ್ ಇದು ಸಿಂಗಲ್ ಕಾಂಪ್ರಿಹೆನ್ಸಿವ್. ಸಿಂಗಲ್ ಕಾಂಪ್ರಿಹೆನ್ಸಿವ್. ಹೌದು ಸರ್. ಓಕೆ. ಸೊ ಇವಾಗ ಒಂದು ಐಟೆನ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2011, ಓಕೆ, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, 4 ಹೊಸ ಟೈರ್ ಇದೆ. ಓಕೆ. 280 ಹೇಳ್ತಾರೆ, ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 280 ನೆಗೋಷಿಯಬಲ್. 11 ಮಾಡಲು. 11 ಮಾಡಲು 280 ನೆಗೋಷಿಯಬಲ್. ಸೆಕೆಂಡ್ ಓನರ್. ಹೌದು ಸರ್. ಬನ್ನಿ, ನಿಮ್ಮ ಚಾನಲ್ ಮುಖಾಂತರ ಬಂದರೆ ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ. ನೀವು ಗಾಡಿ ನೋಡಿ, ಟ್ರಯಲ್ ನೋಡಿ, ಟೆಸ್ಟ್ ಡ್ರೈವ್ ನೋಡಿ, ನಿಮಗೆ ಓಕೆ ಆಯಿತು, ನಾನು ಮಾಡಿಸ್ಕೊಡೋ ಜವಾಬ್ದಾರಿ ಓಕೆ ಆದರೆ ಮಾಡಿಸ್ಕೊಟ್ಬಿಡ್ತೀರಾ? ಖಂಡಿತ ಸರ್. ಸೊ ಆಲ್ಮೋಸ್ಟ್ ನಮ್ಮ ಕಡೆಯಿಂದ ಬಂದರೆ ನಿಮಗೆ ಒಂದು ಒಳ್ಳೆ ಆಫರ್ ಇರುತ್ತೆ. ಆ್ಯಂಡ್ ಸರ್ ಹೇಳಿ ಸರ್ ಡೀಟೇಲ್ಸ್. ಈ ಕಾರು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಸರ್. ಮೈಲೇಜಲ್ಲಿ ಏನು ಕ್ಲೈಮ್ ಮಾಡೋದು? ಸಿಟಿಲಿ 15-16, ಲಾಂಗಲ್ಲಿ 17-18 ಬರುತ್ತೆ ಸರ್. ಕಾಂಪ್ರಿಹೆನ್ಸಿವ್ ಇದೆಯಾ ಈ ಗಾಡಿಗೆ? ಇಲ್ಲ, ಥರ್ಡ್ ಪಾರ್ಟಿ ಇದೆ ಸರ್. ಇನ್ಸೂರೆನ್ಸ್ ಇದೆ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 270ಗೆ ಮುಗಿಸ್ಕೊಡ್ತೀನಿ ಸರ್. 270ಗೆ ಬಿಟ್ಟು ಕೊಟ್ಬಿಡ್ತೀವಿ. ಹೌದು ಸರ್. ಸೊ ಇವಾಗ ಬಂದ್ಬಿಟ್ಟು ನಮ್ಮ ವಿಡಿಯೋದಲ್ಲಿ ಥರ್ಡ್ ಓಮ್ನಿ ಕಾಣಿಸ್ತಾ ಇತ್ತು, ಅದು ಕೂಡ ವೈಟ್ ಕಲರ್. ಹೇಳಿ ಸರ್ ಡೀಟೇಲ್ಸ್. ಸರ್ 2010 ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸು. ಓಕೆ. 190 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 190 ನೆಗೋಷಿಯಬಲ್. ಹೌದು. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆಯಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಆಲ್ಟೋ ಇದೆ, ಹೇಳಿ ಸರ್ ಡೀಟೇಲ್ಸ್ ಆಲ್ಟೋ ಬಗ್ಗೆ. ಸರ್ 2011 ಮಾಡಲು, ಓಕೆ, ಥರ್ಡ್ ಓನರು, ಓಕೆ. 195 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 195 ಹೇಳ್ತಿದ್ರೆ ನೆಗೋಷಿಯಬಲ್. ಹೌದು ಸರ್. ಥರ್ಡ್ ಓನರ್. ಹೌದು ಸರ್. ಸರ್ ಇವಾಗ ಆಲ್ಟೋ ಆಲ್ಮೋಸ್ಟ್ ಗೊತ್ತಿರುತ್ತೆ, ಮೈಲೇಜ್ ಎಲ್ಲ ಏನು ಕ್ಲೈಮ್ ಮಾಡ್ಬೋದು? ಸರ್ ಆಲ್ಟೋ ಎಲ್ಲ ಸಿಟಿಲಿ 17-18, ಲಾಂಗಲ್ಲಿ 20 ಬರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 190ಗೆ 185 ಮಾಡ್ಕೊಡ್ತೀನಿ ಸರ್. 185 ಫೈನಲ್. 180-85 ಮಾಡ್ಕೊಡ್ತೀನಿ. ಸೊ ಇವಾಗ ಬಂದ್ಬಿಟ್ಟು ಒಂದು ಒಳ್ಳೆ ಕಾರ್, ಆ್ಯಕ್ಚುಲಿ ಸರ್ ಒಂದು ಫೇವ್ರೇಟ್ ಕಾರ್ ಇದು ಬಂದ್ಬಿಟ್ಟು ರಿಡ್ಜ್ ಡೀಸೆಲ್ ಕಾರು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ರೈಡಿಂಗ್ ಕಂಫರ್ಟ್ ಆಗಿ. ಯಾರೆಲ್ಲ ಹುಡುಕ್ತಾ ಇದ್ರೆ ಅವ್ರಿಗೆ ಡೀಸೆಲ್ ಕಾರ್ಗೆ ಒಂದು ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್. ಸರ್ 2012 ಮಾಡಲು, ಓಕೆ, ಸಿಂಗಲ್ ಓನರು. ಓಕೆ. ಇದು ಬಂದು VDI ಡೀಸೆಲು. ಓಕೆ, 84,000 ನೋಡಿದೆ. ಓಕೆ. ಸೆಂಟ್ರಲ್ ಹಾಕೋ ಸಿಸ್ಟಮು, ಸೀಟ್ ಕವರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ. ಇದು ಬಂದು ನಿಮಗೆ 365 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 365 ನೆಗೋಷಿಯಬಲ್. ಹೌದು ಸರ್. ಸರ್ ಇವಾಗ ಈ ಗಾಡಿಗೆ ಇನ್ಸೂರೆನ್ಸ್ ಏನಿದೆ ಸರ್? ಕಾಂಪ್ರಿಹೆನ್ಸಿವ್ ಇದೆ ಸರ್. ಕಾಂಪ್ರಿಹೆನ್ಸಿವ್ ಇದೆಯಾ? ಹೌದು. ಸರ್ ಈ ಮೈಲೇಜ್ ಎಲ್ಲ ಏನು ಕ್ಲೈಮ್ ಮಾಡ್ಬೋದು? ಸಿಟಿಲಿ 18, ಲಾಂಗಲ್ಲಿ 20 ಬರುತ್ತೆ ಸರ್. ಲಾಂಗಲ್ಲಿ 20. ಹೌದು. ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ 3.5 ಮುಗಿಸ್ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಮುಖಾಂತರ. ಹೊರೆ ಮುಗಿಸ್ಕೊಟ್ಟು. ಹೌದು ಸರ್, ಖಂಡಿತ ಸರ್. 2 ಸ್ವಿಫ್ಟ್ ಇದೆ, ಒಂದು ಡಿಸೈರ್ ಇದೆ, ಒಂದು ಸ್ವಿಫ್ಟ್ ಇದೆ. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ 2007 VDI ವಿತ್ ABS ಇದೆ. ಓಕೆ. 4 ಬ್ರಾಂಡ್ ನ್ಯೂ ಟೈರ್ಸು.
FC 5 ವರ್ಷ ಆಗಿದೆ. ಓಕೆ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, ಸೆಂಟ್ರಲ್ ಲಾಕು ಸಿಸ್ಟಮ್ ಎಲ್ಲ ಇದೆ. ಇದು 285 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 285 ನೆಗೆಷಿಯಬಲ್. ಹೌದು. ಓಕೆ ಸರ್, ಡೀಸೆಲ್ ಗಾಡಿ. ಹೌದು ಸರ್. ಓನರ್ಶಿಪ್ ಸರ್? ಸಿಂಗಲ್ ಓನರ್ ಸರ್. ಎಷ್ಟು ಹೊಡಿದೆ ಈ ಗಾಡಿ? ಸರ್ 84 ಚೇಂಜ್ ನೋಡಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಬಾಡಿ ಲೈನಪ್ಪೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆ್ಯಂಡ್ ಕಾರ್ ಮಾತ್ರ ಒಂದು ಸ್ಪೆಷಲ್ ಕಲರ್ ಅಂತಲೇ ಹೇಳ್ಬೋದು. ಸರ್ ಒಂದು ಇನ್ಸೂರೆನ್ಸ್ ಏನಿದೆ ಸರ್ ಈ ಸರಿ? ಸರ್ ಇನ್ಸೂರೆನ್ಸ್ ಇದು ಕಾಂಪ್ರಹೆನ್ಸಿವ್ ಇದೆ ಸರ್. ಕಾಂಪ್ರಹೆನ್ಸಿವ್ ಇದೆಯಾ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಇನ್ನೂ ಒಂದು ಸಲ ಪ್ರೈಸ್ ಹೇಳ್ಬಿಡಿ ಸರ್. 285 ನೆಗೋಸಿಯಬಲ್ ಸರ್. ಓಕೆ ಸರ್. ಇವಾಗ ಬಂದ್ಬಿಟ್ಟು ಇನ್ನೊಂದು ಡಿಸೈನ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2008 ಮಾಡಲು, ಓಕೆ ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಇದು ಬಂದು ನಿಮಗೆ 3 ಲ್ಯಾಕ್ ಹೇಳ್ತಾ ಇದ್ದಾರೆ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 285 ಮಾಡಿಸ್ಕೊಡ್ತೀನಿ ಸರ್. 285ಗೆ ಡಿಸೈನ್. 285 290 ಆಗುತ್ತೆ ಸರ್. ಓಕೆ ಸರ್, 285 290ಗೆಲ್ಲ ಕ್ಲೋಸ್ ಮಾಡಿ ಕೊಟ್ಬಿಡ್ತಾರೆ. ಹೌದು. 4 ಕೂಡ ಪವರ್ ವಿಂಡೋ ಇದೆ ಆ್ಯಂಡ್ ಪವರ್ ಸ್ಟೇರಿಂಗ್ ಇದೆ. ಸರ್ ಇನ್ಸೂರೆನ್ಸ್ ಏನಿದೆ ಈ ಗಾಡಿಗೆ? ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆಯಾ? ಹೌದು. VX ಪೆಟ್ರೋಲ್ ಅಲ್ಲ ಸರ್ ಇದು? ಹಾಂ. ಓಕೆ ಸರ್. ಸರ್ ಈ ಡಿಸೈರು ಒಂದ್ಸಲ ಸರ್ವಿಸ್ ಕಾಸ್ಟ್ ಬಿಟ್ಟರೆ ಎಷ್ಟಾಗ್ಬೋದು ಸರ್ ಇದು? ಸರ್ ಸರ್ವಿಸ್ ಬಿಟ್ಟರೆ ಒಂದ್ಸಲಿ 6 ರಿಂದ 7 ಸಾವಿರ ರೂಪಾಯಿ ಆಗುತ್ತೆ ಸರ್. 6 ರಿಂದ 7 ಸಾವಿರ ರೂಪಾಯಿ ಸರ್ವಿಸ್ ಕಾಸ್ಟ್ ಆಗುತ್ತೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಈ ಗಾಡಿಗೆ ಇನ್ಸೂರೆನ್ಸ್ ಏನಿದೆ? ಸರ್ ಇನ್ಸೂರೆನ್ಸು ಕಾಂಪ್ರಹೆನ್ಸಿವ್ ಇದೆ ಸರ್. ಓಕೆ ಸರ್, ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ. ಸರ್ 285 290 ಮುಗಿಸ್ಕೊಡ್ತೀನಿ ಸರ್. ಓಕೆ ಸರ್. ಒಂದು ಪುಟಾಣಿ ಫೆಂಟಾಸ್ಟಿಕ್ ಆಗಿರೋ ಕಾರು. ಸೊ ಫೇವ್ರೆಟ್ ಕಾರು, ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇರ್ಬೋದು ಬಾಡಿ ಲೈನಪ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸು. ಸರ್ 2012 ನ್ಯಾನೋ LX ಮಾಡಲು, 4 ಹೊಸ ಟೈರ್ ಇದೆ. ನೋಡಿ ಕ್ರಾಚಸ್ಸು ಡೆಂಟ್ ಎಲ್ಲ ಏನಿಲ್ಲ, ತುಂಬ ನೀಟಾಗಿದೆ. ಹೌದು ಸರ್, ಹೌದು ಸರ್. ಸೆಕೆಂಡ್ ಓನರ್ ಸರ್ ಇದು. AC ಇದೆ, ಫ್ರಂಟೆಡ್ ಪವರ್ ವಿಂಡೋ ಇದೆ, ಸೆಂಟ್ರಲ್ ಲಾಕ್ ಇದೆ. ಗಾಡಿ ಚೆನ್ನಾಗಿದೆ. 95 ಸಾವಿರ ಹೇಳ್ತಾರೆ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 90,000ಗೆ ಫೈನಲ್ ಮಾಡಿಕೊಡ್ತೀನಿ. ಖಂಡಿತ ಸರ್. ಸರ್ ಇವಾಗ ನ್ಯಾನೋ ಮೈಲೇಜ್ ಎಲ್ಲ ಏನು ಕ್ಲೈಮ್ ಮಾಡುತ್ತೆ ಸರ್? ಸಿಟಿಲಿ 18, ಲಾಂಗಲ್ಲಿ 22 ರಿಂದ 24ವರೆಗೂ ಬರುತ್ತೆ ಸರ್. ಒಂದ್ಸಲ ಸರ್ವಿಸ್ ಕಾಸ್ಟ್ ಬಿಟ್ಟರೆ ಎಷ್ಟಾಗ್ಬೋದು ನ್ಯಾನೋ? ಸರ್ ಇದೆಲ್ಲ ಒಂದು 2 ರಿಂದ 3 ಸಾವಿರ ರೂಪಾಯಿ ಸರ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. 90 ಸಾವಿರಕ್ಕೆ ಮಾಡ್ಕೊಡ್ತೀನಿ ಫೈನಲ್ ಸರ್. ಫೈನಲ್ 90 ಸಾವಿರಕ್ಕೆ ಮಾಡ್ಕೊಟ್ಬಿಡ್ತೀರಾ? ಹೊಸ ಟೈರು, ಓಕೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಓಕೆ, ಎಲ್ಲ ಇದೆ. 90 ಸಾವಿರಕ್ಕೆ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಬ್ರಿಜಾ ಇದೆ, ಅದು ಕೂಡ ಡೀಸೆಲ್ ಕಾರು. ಸೊ ಯಾರೆಲ್ಲ ಡೀಸೆಲ್ ಬ್ರೆಜಾಗೆ ಹುಡುಕ್ತಾ ಇದ್ದೀರಾ ಅವ್ರಿಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಸರ್. ಹೇಳಿ ಸರ್ ಡೀಟೇಲ್ಸು. ಇವಾಗ ಬಂದ್ಬಿಟ್ಟು ಒಂದು ಪೋಲೋ ಇದೆ, ಯಾರೆಲ್ಲ ಪೋಲೋಗೆ ಹುಡುಕ್ತಾ ಇದ್ದಾರೆ, ಅದು ಕೂಡ ವೈಟ್ ಕಲರು. ಸೊ ಒಂದು ಫೆಂಟಾಸ್ಟಿಕ್ ಆಗಿರೋ ಕಲರ್, ಇದು ಬಂದ್ಬಿಟ್ಟು ಒಂದು ಪ್ರೀಮಿಯಂ ಕಲರ್ ಅಂತಲೇ ಹೇಳ್ಬೋದು. ಸರ್ ಹೇಳಿ ಸರ್ ಡೀಟೇಲ್ಸು ಈ ಕಾರ್ ಬಗ್ಗೆ. ಸರ್ ಇದು 2010 ಮಾಡಲು, ಟ್ರೆಂಡ್ ಲೈನು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಇದು 3,15,000 ಹೇಳ್ತಾರೆ. ಒಂದು 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಟು. ಖಂಡಿತ ಸರ್. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪೆಟ್ರೋಲ್ ಗಾಡಿ. ಟೈರ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಫೈನಲ್ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಫೈನಲ್ 3 ಲಕ್ಷಕ್ಕೆ ಪೋಲೋ ಮಾಡ್ಕೊಟ್ಬಿಡ್ತೀನಿ. ಖಂಡಿತ ಸರ್. ಸರ್ ಇನ್ಸೂರೆನ್ಸ್ ಏನಿದೆ ಈ ಗಾಡಿಗೆ? ಇದೆ ಸರ್. ಕಾಂಪ್ರಹೆನ್ಸಿವ್ ಇದೆಯಾ? ಸರ್ ಕಾಂಪ್ರಹೆನ್ಸಿವ್ ಇದೆ ಇನ್ಸೂರೆನ್ಸು. ಗಾಡಿ ಮಾತ್ರ ಬಾಡಿ ಲೈನ್ ಈ ಥರ ಇದೆ. ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಪೋಲೋ ಒಂದು ಸ್ಟ್ರಾಂಗ್ ಗಾಡಿ ಅಂತಲೇ ಹೇಳ್ಬೋದು. ಸೊ ಬಿಲ್ಡ್ ಕ್ವಾಲಿಟಿ ಎಲ್ಲ ನಿಮಗೆ ಫೆಂಟಾಸ್ಟಿಕ್ ಆಗಿರುತ್ತೆ. ಸೊ ಫೈನಲ್ಲು 3 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತಾರೆ. ಕಾಲ್ ಮಾಡ್ಕೊಬನ್ನಿ.